ನೀವು ಇವಾಗ ನೋಡಿದ್ರೆ ನಮ್ಮ ಮಾನ್ಸ್ಟರ್ ಫಿಶಿಂಗ್ ಟ್ಯಾಂಕು. ಹಾಗೆ ನಾವು ಇವತ್ತು ಇದನ್ನ ಕ್ಲೀನ್ ಮಾಡ್ತಾ ಇದೀವಿ. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಗೆಲ್ಲ ಗೊತ್ತಿರುತ್ತೆ ಇದೊಂದು ಮಾನ್ಸ್ಟರ್ ಫಿಶಿಂಗ್ ಟ್ಯಾಂಕು. ಇದ್ರಲ್ಲಿ ಒಂದ್ ಸ್ವಲ್ಪ ಮಾನ್ಸ್ಟರ್ ಫಿಶಸ್ ಗಳಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ವಾಟರ್ ಫುಲ್ ಗಲೀಜಾಗಿ ನಮ್ಮ ಫಿಶಸ್ ಗಳು ಅಷ್ಟೊಂದ್ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ನಾನು ಆದ್ರಿಂದ ಈ ಪೈಪ್ ನ ಯೂಸ್ ಮಾಡ್ಕೊಂಡು ವಾಟರ್ ಎಲ್ಲ ಹೊರಗಡೆ ಹಾಕ್ತಾ ಇದೀನಿ. ಇವಾಗ ನೋಡ್ತಾ ಇರ್ಬೋದು, ಒಂದ್ 5 ನಿಮಿಷ ಬಿಟ್ಟು ನಮ್ಮ ಟ್ಯಾಂಕಿನ ಅವಸ್ಥೆ ಈ ತರ ಆಗಿದೆ. ನಮ್ದು ಮಾನ್ಸ್ಟರ್ ಫಿಶ್ ಟ್ಯಾಂಕ್ ಅಲ್ಲಿ ಪಾಪ ಫಿಶಸ್ ಎಲ್ಲ ಇತ್ತು, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಅದು ಡೆತ್ ಆಗಿದ್ರದ್ದು ಅಪ್ಡೇಟ್ ಎಲ್ಲ ನಿಮ್ ಮುಂದೆ ಕೊಟ್ಟಿದ್ದೀನಿ ಅವತ್ತೆ. ಹಾಗೆ ಇನ್ನು ಸುಮಾರು ಜನ ಆಸ್ಕರ್ ಫಿಶ್ ಮತ್ತೆ ಕ್ಯಾಟ್ ಫಿಶ್ ಇಂದ ಅಪ್ಡೇಟ್ ಎಲ್ಲ ಕೇಳ್ತಾನೆ ಇದ್ದೀರಾ. ಸೊ ಅದ್ರದ್ದು ಅಪ್ಡೇಟ್ ಎಲ್ಲ ಸದ್ಯದಲ್ಲೇ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಫಿಶಸ್ ಗಳೆಲ್ಲ ದೊಡ್ಡ ಆಗಿದೆ. ಇವಾಗ ಈ ಟ್ಯಾಂಕ್ ಅಲ್ಲಿ ನಮ್ ಕ್ಯಾಟ್ ಫಿಶ್ ನ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇವಾಗ ನಮ್ ಕ್ಯಾಟ್ ಫಿಶ್ ಈ ಸೈಜ್ ಅಲ್ಲಿ ಆಗಿದೆ. ನಾನ್ ತರ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಚಿಕ್ಕ ಇತ್ತು. ಇವಾಗ ನೋಡ್ತಾ ಇರ್ಬೋದು ಸೈಜ್ ಎಷ್ಟೊಂದು ಗ್ರೋತ್ ಆಗಿದೆ ಅಂತ. ಇದ್ ನೋಡ್ತಾ ಇರೋದು ಮತ್ತೊಂದು ಕ್ಯಾಟ್ ಫಿಶ್. ಇದು ಕೂಡ ಅಷ್ಟೇ ಚೆನ್ನಾಗಿ ಸೈಜ್ ಎಲ್ಲ ಗ್ರೋತ್ ಆಗಿದೆ. ಮತ್ತೆ ಇದು ಸ್ನೇಕ್ ಹೆಡ್. ಇದು ಅಷ್ಟೊಂದು ಇವಾಗ ಗ್ರೋತ್ ಆಗ್ತಾ ಇಲ್ಲ. ಇದನ್ನ ಸಪರೇಟ್ ಆಗಿ ಇಟ್ಟು ಸ್ವಲ್ಪ ದಿನ ಚಿಕನ್ ಅದು ಇದೆಲ್ಲ ಫೀಡ್ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಆಗೋದು ಅನ್ಕೊಂಡಿದೀನಿ. ಸೊ ನೋಡೋಣ, ಏನೇ ಆದ್ರೂ ಅಪ್ಡೇಟ್ ಅನ್ನ ಮುಂದೆ ಕೊಡ್ತೀನಿ. ಮತ್ತೆ ಸುಮಾರು ಜನ ನಮ್ ಕ್ರೇಫಿಶ್ ಗಳಿಗೆ ಏನ್ ಫೀಡ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾನೆ ಇದ್ರಿ. ನಾನು ಯೂಶಲ್ ಆಗಿ ಕ್ರೇಫಿಶ್ ಗಳಿಗೆ ಈ ತರ ಕ್ಯಾರೆಟ್ ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಫೀಡ್ ಮಾಡ್ತೀನಿ. ಮತ್ತೆ ಎಕ್ಸ್ಟ್ರಾ ಈ ತರ ವಾಟರ್ ಪ್ಲಾಂಟ್ಸ್ ನೆಲ್ಲ ಫೀಡ್ ಮಾಡ್ತೀನಿ. ವೇಸ್ಟ್ ಆಗಿದ್ ವಾಟರ್ ಪ್ಲಾಂಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಇದಕ್ಕೆ ಫೀಡ್ ಮಾಡ್ತೀನಿ. ಇದನ್ನೆಲ್ಲ ತಿನ್ನುತ್ತೆ. ಅದು ಬಿಟ್ರೆ ಈ ಕ್ರೇಫಿಶ್ ಗಳಿಗೆ ಅಂತಾನೆ ಸುಮಾರು ಪೆಲೆಟ್ಸ್ ಎಲ್ಲ ಬರುತ್ತೆ. ನೀವು ಅದನ್ನೆಲ್ಲ ಬೇಕಾದ್ರೆ ಫೀಡ್ ಮಾಡಬಹುದು. ಕೊನೆದಾಗಿ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿರೋ ಕೂಡ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ಇದೇ ತರ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದ ನೋಡ್ಬೇಕಂದ್ರೆ ನಮ್ಮ ಪೇಜ್ ನ ಇವಾಗಲೇ ಫಾಲೋ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.